ನ್ಯೂಸ್ ಕರ್ನಾಟಕದ ವೀಕ್ಷಕರೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗಣೇಶ್. ಇವತ್ತು ನಿಮ್ಮ ಮುಂದೆ ನಾನೊಂದು ವಿಶೇಷವಾದ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ತರಲಿದ್ದೇನೆ. ಅದು ಯಾವುದು ಅಂತ ಹೇಳಿದ್ರೆ, ನಮ್ಮ ಸಾಲುಮರ ತಿಮ್ಮಕ್ಕನ ಸಸ್ಯೋದ್ಯಾನ. ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ, ನೆಲ್ಲಿಕೆರೆ ಭಾಗದಲ್ಲಿರುವಂತಹ. ಇದು ಇನ್ನೂ ಅಷ್ಟು ಒಳ್ಳೊಳ್ಳೆ ಮೇಲ್ಭಾಗಕ್ಕೆ ಹೋದಾಗ ಯಾವ ಗುಡ್ಡ, ಯಾವೆಲ್ಲ ಊರುಗಳು ಕಾಣುತ್ತೆ, ಅದನ್ನೆಲ್ಲ ನಿಮಗೆ ನಾನು ತೋರಿಸ್ತೇನೆ. ಬನ್ನಿ ಹೋಗೋಣ. ಇಲ್ಲಿ ನಿಮಗೆ ನೋಡ್ಬೋದು ನೋಡಿ, ಒಂದು ಭಾಗದಲ್ಲಿ ಆನೆಗಳ ಚಿತ್ರ, ಅಂದ್ರೆ ಒಂದು ಚಿತ್ರಗಳನ್ನು ಕೂಡ ಬಿಡಿಸಿಕೊಂಡು ಅರಣ್ಯ ಅಧಿಕಾರಿಗಳಿಗೆ ಇಲ್ಲಿಂದ ಟಿಕೆಟ್ ಕೌಂಟರ್ ಕೂಡ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಇಲ್ಲಿ ಕೂಡ ಒಂದು ಗ್ರೌಂಡ್ ಕೂಡ ಮಾಡ್ಕೊಂಡಿದ್ದಾರೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ. ಮತ್ತೆ ಕೆಲವೊಂದು ವಾಕಿಂಗ್ ಬರೋ ಸಂದರ್ಭದಲ್ಲಿ ಕೂಡ ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಕೂಡ ಈ ಭಾಗದಲ್ಲಿ ಮಾಡ್ಕೊಂಡಿದ್ದಾರೆ ನೋಡಿ. ಇಂಥ ಒಂದು ಒಳ್ಳೆ ವಾತಾವರಣದಲ್ಲಿ ಈ ತರ ಒಂದು ಸಾಲುಮರ ತಿಮ್ಮಕ್ಕನ ಸಸ್ಯೋದ್ಯಾನ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಅದು ನೋಡಿ, ಈಗ ಕೆಲವೊಬ್ಬರು ಅಲ್ಲಿ ಮಕ್ಕಳನ್ನ ಜೊತೆ ಆಟ ಆಡ್ಕೊಂಡು ನೋಡಿ, ನೀವೇ ನೋಡ್ಬೋದು ಮೇಲ್ಭಾಗದಲ್ಲಿ ಮಕ್ಕಳ ಜೊತೆ ಯಾವ ತರ ತಾಯಂದ್ರು ಕೂಡ ಒಂದು ಟೈಮ್ ಪಾಸ್ ಮಾಡ್ತಾರೆ. ಅದೇ ರೀತಿ ಇಲ್ಲೊಂದು ಗೋಪುರ ಕೂಡ ಇದೆ ಕೂತ್ಕೊಳ್ಳಿಕ್ಕೆಲ್ಲ. ಆ ಮೇಲ್ಭಾಗದಲ್ಲಿ ಕಾಣುವಂತ ಒಂದು ವನದುರ್ಗಿ ದೇವಸ್ಥಾನ ಅಲ್ಲ, ತಾಯಂದರು ಕೂಡ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಮೊದಲು ಹೇಳಿದಂಗೆ ಮೇಲ್ಭಾಗದಲ್ಲಿ ಕಾಣುವಂತಹ ನಮ್ಮ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ. ಒಂದು ಭಾಗದಲ್ಲಿ ಗ್ರೌಂಡ್ ಕೂಡ ಮಾಡ್ಕೊಂಡಿದ್ದಾರೆ, ಯಾಕಂದ್ರೆ ಹೊಸ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ. ಅದೇ ರೀತಿ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಕೂಡ ಈ ವನ ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನ ಪಡೆಯಕ್ಕೆ ಶುಕ್ರವಾರ, ಮಂಗಳವಾರ, ಸೋಮವಾರ ಪ್ರತಿಯೊಂದು ದೀಪೋತ್ಸವ ಇದ್ದಾಗ ಸಂದರ್ಭದಲ್ಲಿ ಇಲ್ಲಿ ನಿತ್ಯನೂ ದೀಪೋತ್ಸವ ಸಂದರ್ಭದಲ್ಲಿ ಜನರು ದೇವರ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಅದೇ ರೀತಿ ಇನ್ನು ಮೇಲ್ಭಾಗದಲ್ಲಿ ಕಾಣಬಹುದು ನಮ್ಮ ನೀರಿನ ಟ್ಯಾಂಕ್, ಹೊನ್ನೆಕಾಡಿಂದ ಬರುವಂತಹ ನೀರಿನ ಟ್ಯಾಂಕ್ ನೋಡಿ. ಇಲ್ಲಿ ಎಲ್ಲಾ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ, ಬಟ್ ಇಲ್ಲಿ ಸರಿಯಾದ ರೀತಿಯಲ್ಲಿ ನೀರಿನ ವ್ಯವಸ್ಥೆ ಆಗುವಂತ ಕೆಲಸ ಕೂಡ ಆಗ್ತಾ ಇಲ್ಲ. ಒಂದೊಂದು ಸಂದರ್ಭದಲ್ಲಿ ಬಂದಾಗ ಮಾತ್ರ ನೀರು ಬರುತ್ತೆ ಬಿಟ್ರೆ, ಈಗ ರಸ್ತೆ ರೆಡಿ ಆಗ್ತಾ ಇದೆ, ಹಾಗಾಗಿ ನೀರು ಬರ್ತಾ ಇಲ್ವೇ ಏನೋ ಗೊತ್ತಿಲ್ಲ. ಎಲ್ಲ ಸಿದ್ಧತೆ ಆದ್ರೆ ತಡೆಗೋಡೆ ಇಲ್ಲ, ಇಲ್ಲಿಗೊಂದು ಗೇಟ್ ಕಡೆ ಅಂತ ಇಲ್ಲ. ಇಲ್ಲಿ ದೇವಸ್ಥಾನಕ್ಕೆ ಮತ್ತೆ ಇಲ್ಲಿಗೆ ಮೇಲ್ಗಡೆ ದುಗ್ಗಪ್ಪನ ಕಟ್ಟೆ ಹೋಗುವಂತ ಪ್ರವಾಸಿಗರು ಬಂದಾಗ, ಮಕ್ಕಳ ಜೊತೆ ಬಂದಾಗ ಇಲ್ಲೆಲ್ಲ ಮಕ್ಕಳೆಲ್ಲ ಆಟ ಆಡ್ಲಿಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿ ತಡೆಗೋಡೆನೂ ಇಲ್ಲ. ನನ್ನ ಮಕ್ಕಳಿಗೆ ಒಂದು ಗೇಟ್